ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು 1/4 kg ಅಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದು ಒಳ್ಳೆಯದು, ಮನೆಯಲ್ಲೇ ಮಾಡಿದ ಗೋಧಿ ಹಿಟ್ಟು. ಇವಾಗ ನಾವು ಒಂದು ಕಡುಬು ಮಾಡಿ ತೋರಿಸ್ತಾ ಇದ್ದೀವಿ. ಅಂದರೆ ಇದು ಕಡುಬು ಅಂತಂದರೆ ನಾವು ಉಂಡೆ ಕಟ್ಟೋದಿಲ್ಲ, ಲಟ್ಟಿಸಿ ಚಪಾತಿ ಥರನೇ ನಾವು ಫೋಲ್ಡ್ ಮಾಡಿ ಹಬೆನಲ್ಲಿ ಬೇಯಿಸ್ತೀವಿ ರೀ. ಅದಕ್ಕೆ ನನಗೆ ಇದು ಒಂದು 1/4 kg ಆಗೋಷ್ಟು ಗೋಧಿ ಹಿಟ್ಟು ಮತ್ತು ನಾನು 2 ಥರ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನೋಡ್ಬೋದು, ಇದು ಒಣ ಕೊಬ್ಬರಿ ಸಕ್ಕರೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಮತ್ತು ನಮಗೆ ಹಿಟ್ಟು ಕಲಿಸ್ಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಮತ್ತು ಸ್ವಲ್ಪ ಬೆಲ್ಲ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನಿಲ್ಲಿ ತೊಗರಿ ಬೇಳೆಯನ್ನು ಬೇಯಿಸ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ರೀ. ಇದಕ್ಕಿವಾಗ ನಾನು ಬೇಳೆ ಮತ್ತು ಬೆಲ್ಲವನ್ನು ಸೇರಿಸಿ ಬೇಯಿಸ್ತೀನಿ. ಇದು ನಮಗೆ ಕಡುಬಿನ ಜೊತೆ ತಿನ್ನೋಕ್ಕೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಒಂದು ವಿಜಿಲ್ ಮಾಡಿಸಿ ಈ ಥರ ಇಟ್ಕೊಂಡಿದ್ದೀನಿ. ನಮಗಿಷ್ಟು ಬೇಕಾಗಿರುವಂಥ ಪದಾರ್ಥಗಳು ರೀ. ಈಗ ಹಿಟ್ಟಿಗೆ ನೋಡಿರಿ, ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ. ಮತ್ತು ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳ್ರಿ. ಇದನ್ನು ಹಾಕ್ಕೊಂಡು ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇದಕ್ಕೆ ಮೈದಾ ಹಿಟ್ಟೇನು ಹಾಕೋಂಗಿಲ್ಲ, ಇದು ನಾವು ಗೋಧಿ ಹಿಟ್ಟಿನಲ್ಲೇ ಮಾಡ್ತೀವಿ ರೀ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಈ ಥರ ಮತ್ತು ಎಣ್ಣೆ ಉಪ್ಪು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ ರೀ. ಇವಾಗ ನಾನು ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದು ನಮಗೆ ಚಪಾತಿ ಮಾಡ್ತೀವಿ ನೋಡಿರಿ, ಚಪಾತಿಕ್ಕಿನಲ್ಲೂ ಸ್ವಲ್ಪ ಸ್ಮೂತಾಗಿರಬೇಕು. ಸ್ವಲ್ಪ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನು. ಈಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಎಲ್ಲನೂ ಈ ಥರ ನಾವು ಕಲಿಸ್ಕೊಂಡಾಗಿದೆ. ನಮ್ಮದು ಹಿಟ್ಟು ಸ್ಮೂತಾಗಿದೆ. ನಮಗೆ ಈ ಥರ ಇದ್ದರೆ ಸಾಕು. ಇದೊಂದು 2 ನಿಮಿಷಗಳ ಕಾಲ ನಾವು ಚೆನ್ನಾಗಿದನ್ನು ಈ ಥರ ಚೆನ್ನಾಗಿ ಕಲಿಸ್ಬೇಕು, ಒತ್ತಿ. ಅಂದರೆ ಅದು ನಮಗೆ ಒಳ್ಳೆ ಹದವಾಗಿ ಬರುತ್ತೆ. ನಮಗೆ ಇದು ಕಡುಬು ಅಂಥೇಳಿ ಹಬೆಯಲ್ಲಿ ಬೇಯಿಸುವಂಥ ಕಡುಬು. ಚೆನ್ನಾಗಿ ಇದರಲ್ಲೇ ನಮಗೆ ಒಂದು 2 ನಿಮಿಷಗಳ ಕಾಲ ಈ ಥರ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಸ್ವಲ್ಪ ನಾವು ಚಪಾತಿಕಿನಲ್ಲೂ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಂಡಿದ್ದೀವಿ. ಸ್ವಲ್ಪ ಇದನ್ನು ಮೇಲ್ಗಡೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿಬಿಟ್ಟು, ಅಂದರೆ ಇದು ಸ್ವಲ್ಪ ನಮಗೆ ಸಾಫ್ಟಾಗಿ ಮತ್ತು ಸ್ಮೂತಾಗಿ ನಮಗೆ ಈಗ ನಾವು ಲಟ್ಟಿಸ್ದಾಗೆ ಇದೊಂಥರ ತುಂಬ ಸ್ಮೂತಾಗಿ ಇರ್ತದೆ ರೀ ಹಿಟ್ಟು. ಹಾಗಾಗಿ ನಾನು ಇದನ್ನು ಈ ಥರ ಕಲಿಸ್ಬಿಟ್ಟು ಇಟ್ಕೊತೀನಿ. ನೋಡಿರಿ, ನಾವು ಎಣ್ಣೆ ಹಾಕಿದ್ಮೇಲೆ ಈ ಥರ ಸ್ಮೂತಾಗಿ ನಾವು ಈ ಥರ ಸ್ವಲ್ಪ ಕೆಳಗಡೆದು ಮೇಲ್ಗಡೆದು ಎಲ್ಲ ಈ ಥರ ತೊಗೊಂಡು ಈ ಥರ ಕಲಿಸಿದ್ರೆ ನಮಗೆ ಸಾಫ್ಟ್ ಆದಂಥ ಒಂದು ಹಿಟ್ಟು ರೆಡಿ ಆಗುತ್ತೆ. ಇದನ್ನು ನಾನು ಮುಚ್ಚಿಟ್ಕೊತೀನಿ. ಈಗ ನಾವು ಇದನ್ನು ಮುಚ್ಚಿ ಇಟ್ಕೊಳ್ಳೋಣ ರೀ. ಇವಾಗ ನಾವು ಬೇಳೆಯನ್ನು ಇಟ್ಕೊಂಡಿದ್ದೆ ನೋಡಿರಿ, ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಈಗ ನೋಡ್ಬೋದು, ನಾವಿಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡು ನೋಡಿರಿ ಬೆಲ್ಲ. ರುಚಿಗೆ ತಕ್ಕಷ್ಟು ನೋಡಿ ಬೆಲ್ಲವನ್ನು ಹಾಕ್ಕೊಳ್ರಿ. ಇದರಲ್ಲಿ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಇದು ನಮ್ಮದು ಗಟ್ಟಿಯಾದಂಥ ಒಂಥರ ಹೂರಣ ಯಾವ ಥರ ಮಾಡ್ಕೊತೀವಿ ಆ ಥರ. ಈಗ ನೋಡ್ಬೋದು, ನಮ್ಮದು ಬೆಲ್ಲನ ಈ ಥರ ಕರಗಿದೆ ರೀ. ಇದು ಇನ್ನೂ ಸ್ವಲ್ಪ ಬೆಲ್ಲ ಒಳಗೊಂದೊಂದು ಕಾಣ್ತಾ ಇದೆ, ನೋಡ್ಬೋದು ನೀವು. ಅದು ಬೆಲ್ಲ ಕರಗೋವರೆಗೂ ನಾವು ಇದನ್ನು ಸ್ವಲ್ಪ ಬೇಯಿಸಬೇಕಾಗುತ್ತೆ. ಈ ಟೈಮ್ನಲ್ಲೇ ನೋಡಿರಿ, ನಾನು ಸ್ವಲ್ಪ ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಸ್ವೀಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕ್ರಿ, ಅಂದರೆ ಅದಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಇದೆಲ್ಲ ನಮ್ಮದು ಬೆಲ್ಲ ಕರಗೋ ತನಕ ನಾವು ಇದನ್ನು ಬೇಯಿಸ್ಕೊತೀವಿ. ನೀವು ನೋಡ್ಬೋದು ರೀ, ನಮ್ಮದು ಇದು ಬೆಲ್ಲ ಎಲ್ಲ ಕರಗಿದೆ. ಇದು ಒಂಚೂರು ಬಿಸಿ ಇರೋ ಅಂತೇಳಿ ಈ ಥರ ನಮಗೆ ಸ್ವಲ್ಪ ಲೂಸಾಗಿ ಕಾಣುತ್ತೆ. ಇದು ಆರಿದ ಮೇಲೆ ನಮಗೆ ಗಟ್ಟಿ ಆಗುತ್ತೆ. ಇದನ್ನು ನಾವು ಸ್ಟವನ್ನು ಆಫ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ರೆಡಿಯಾಗಿದೆ. ಈಗ ನಮಗೆ ಲಟ್ಟಿಸೋಕ್ಕೆ ಸ್ವಲ್ಪ ಹಿಟ್ಟು, ಸ್ವಲ್ಪ ಹಚ್ಚಕ್ಕೆ ಎಣ್ಣೆ ಮತ್ತು ತುಪ್ಪ. ನಾವು ಕಡುಬನ್ನು ಬೇಯಿಸ್ಲಿಕ್ಕೆ ಇಷ್ಟು ನೀರನ್ನು ಇಟ್ಕೊಂಡಿದ್ದೇವೆ ರೀ. ಇದ್ರ ಮೇಲೆ ನಾವು ಬೇಯಿಸ್ತೀವಿ. ಬೇಕಿದ್ರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೋದು. ನಾವು ಇದು ಕಡುಬು ಹಾಕಿ ನಾವು ಹಬೆಯಲ್ಲಿ ಬೇಯಿಸ್ತೀವಿ ನೋಡಿರಿ. ಇದನ್ನು ಈ ಥರ ಒಂಚೂರು ಎಣ್ಣೆಯನ್ನು ಹಚ್ಚಿ ಇಟ್ಕೋಬೇಕು. ಯಾಕಂದರೆ ನಾವು ಕಡುಬು ಹಾಕಿದ್ರೆ ಇದಕ್ಕೆ ಅಂಟುಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನು ಈ ಥರ ಇಡ್ತಾಯಿದ್ದೀನಿ. ಈಗ ನಾನು ಹಿಟ್ಟನ್ನು ತಗೊಂಡು ಕಲಿಸ್ಕೊತೀನಿ ರೀ. ಈ ಕಲ್ಲಿನ ಮೇಲೆ ನಾವು
ಸ್ವಲ್ಪನೇ ಸಣ್ಣದು ಒಳ್ಳೆಯಾಗಿ ಮಾಡಿ ಕಲಿಸ್ಕೋಬೇಕಾಗುತ್ತೆ ನೋಡಿರಿ. ಈಗ ನೋಡಿರಿ ನಾನಿಲ್ಲಿ ಇದನ್ನು ಈ ಥರ ತುಂಬ ಸ್ಮೂತಾಗಿ ಮಾಡಿದ್ದೇನೆ. ಅಂದರೆ ನಾವು ಎಣ್ಣೆ ಹಚ್ಚೋದ್ರಿಂತಿದ್ದು ಚೆನ್ನಾಗಿ ಈಸಿಯಾಗಿ ಈ ಥರ ಬರುತ್ತೆ ನೋಡ್ಬೋದು ರೀ. ಸ್ವಲ್ಪ ಇದು ತೆಳುವಾಗಿ ಲಟ್ಟಿಸ್ಕೋಬೇಕು ನೋಡಿರಿ. ಈ ಥರ ತೆಳುವಾಗಿ ಈ ಥರ ಪೂರ್ತಿ ಲಾಸ್ಟ್ ತನಕನೂ ನಾವು ಇದನ್ನು ಈ ಥರ ತೆಳುವಾಗಿ ನಾವು ಈ ಥರ ನೋಡಿರಿ ಒಂಥರ ರೌಂಡ್ ಶೇಪಲ್ಲಿ ಈ ಥರ ಮಾಡ್ಕೊಂಡ್ರಿ ನಾವು ಒಳಗಡೆ ಈ ಥರ ತುಪ್ಪವನ್ನು, ಅಂದರೆ ನಮಗೆ ಲೇಯರು ಇದು ನಾವು ಈ ಪದರ ಏನು ಮಾಡಿಸ್ತೀವಿ ನೋಡಿರಿ, ಇದು ಈ ಥರನೇ ನಮಗೆ ಲೇಯರ್ ಬರಬೇಕು. ಈ ಥರ ಮಡಿಚಿಬಿಟ್ಟು ಈ ಥರ ನಾವು ಆಫ್ ಮಾಡಿ. ಈಗ ನೋಡಿರಿ ಇದನ್ನು ಈ ಥರ ಅಪೋಸಿಟ್ ಟೈಪಲ್ಲಿ ಈ ಥರ ನಾವು ಇದನ್ನು ಇದೇ ಥರನೇ ನಾವು ಇಲ್ಲಿ ಬೇಯಿಸೋಕ್ಕೆ ಹಾಕ್ತೀವಿ ಒಂದೊಂದಾಗಿಯೇ. ಈಗ ಇನ್ನೊಂದು ಸಹ ನಾವು ಇದನ್ನು ಈ ಥರನೇ ಮಾಡ್ಕೊಳ್ಳೋಣ್ರಿ. ನೋಡಿರಿ ನಾನು ಇದೇ ಥರನೇ ಈ ಥರ ಹಾಕಿಬಿಟ್ಟು, ಇದು ಮೆತ್ತಗಿರ್ತದೆ ನೋಡಿರಿ, ಹಿಟ್ಟು ತುಂಬ ಸ್ಮೂತ್ ಇರುತ್ತಲ್ಲ ನೋಡಿರಿ, ಹಾಗಾಗಿ ಬೇಗನೆ ಬೇಯುತ್ತೆ. ಈಗ ನಮ್ಮದು ಇದು ರೆಡಿ ಆಗಿದೆ. ಇದಕ್ಕೂ ಸೇಮ್ ನಾವು ತುಪ್ಪವನ್ನು ಈ ಥರ ಹಚ್ಕೊಂಡ್ರಿ ಈ ಥರ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಈ ಥರನೇ ನಾವು ಇದು ಮಾಡಿ ಈ ಥರನೇ ಮಾಡಿ ಬೇಯಿಸಿದ್ರೆ ಸಾಕು, ನಮಗೆ ಒಳ್ಳೆ ಕಡುಬು ರೆಡಿ ಆಗುತ್ತೆ. ನೀವು ನೋಡ್ಬೋದು ರೀ, ಇದನ್ನು ಸಹ ನಾನು ಲಟ್ಟಿಸಿದ್ದೇನೆ. ಇದಕ್ಕೂ ಒಂಚೂರು ನಾವು ಈ ಥರ ತುಪ್ಪ ಸ್ಪ್ರೆಡ್ ಮಾಡಿದ್ರೆ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಒಣ ಕೊಬ್ಬರಿಯನ್ನು ಈ ಥರ ಸ್ಟಫಿಂಗು ಹಾಕ್ಕೊಂಡು ಸೇಮ್ ಪ್ರೋಸೆಸ್ಸು ನಾವು ಫಸ್ಟಿಗೆ ಮಡಿಸಿದೆ ನೋಡಿರಿ, ಅದೇ ಥರನೇ ಇದನ್ನು ಸಹ ಈ ಥರ ನಮಗೆ ಈ ಥರ ನೋಡ್ಬೋದು. ಇದು ಈ ಥರ ಕವರ್ ಮಾಡ್ಕೊಂಡ್ಬಿಟ್ಟು ನೋಡಿರಿ, ಈ ಥರನೇ ನಾವು ಈ ಥರನೇ ಎಲ್ಲ ಕಡೆಗೂ ಕವರ್ ಮಾಡ್ಕೊಂಡು ನೋಡ್ಬೋದು. ನಮ್ಮ ಲೇಯರ್ಗಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದೇ ಥರನೇ ನಾನು ಇದನ್ನು ಸಹ ಇಟ್ಕೋತಾ ಇದ್ದೀನಿ ರೀ. ನೋಡ್ಬೋದು ರೀ, ನಮ್ಮದು ಈ ಥರ ನಾನು ಎಲ್ಲವನ್ನು ಮಾಡಿಟ್ಕೊಂಡಿದ್ದೇನೆ. ಈಗ ನಾನು ಇದನ್ನು ಫುಲ್ ಕವರ್ ಮಾಡಿಬಿಟ್ರಿ ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತೇನೆ. ಈಗ ನೋಡೋಣ ರೀ, ನಮ್ಮದು 10 ನಿಮಿಷ ಆಗಿದೆ. ಇವಾಗ ನಾನು ಇದನ್ನು ಸ್ವಲ್ಪನೇ ನೋಡ್ಬೋದು. ನಮ್ಮದು ಕಡುಬು ಹಾಕೋ ಟೈಮಿಗೆ ಕಲರು ಯಾವ ಥರ ಇತ್ತು, ಹಸಿ ಇತ್ತು ನೋಡಿರಿ. ಇವಾಗ ನಮ್ಮದು ಕಡುಬೆಲ್ಲ ತುಂಬ ಚೆನ್ನಾಗಿ ಈ ಥರ ಆಗಿದೆ ನೋಡ್ಬೋದು. ತುಂಬ ಬಿಡಿ ಬಿಡಿಯಾಗಿಯೂ ಆಗಿದೆ. ಇದೇ ಥರನೇ ನಾವು ಎಲ್ಲವನ್ನು ತೆಗೆದಿಟ್ಕೋತೀನಿ ರೀ, ನೋಡ್ಬೋದು. ಈಗ ನಾವು ಒಂದೊಂದಾಗಿಯೇ ಈ ಥರ ತೆಗೆದು ಹೋಗೋಣ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮದು ಗೋಧಿ ಹಿಟ್ಟಿಂದು ಕಡುಬು ಇದು ಪದರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ತುಂಬ ಬಿಡಿ ಬಿಡಿಯಾಗಿಯೂ ಬಂದಿದೆ. ಇದು ನಮ್ಮದು ಅಜ್ಜಿ ಕಾಲದಲ್ಲಿ ಮಾಡುವಂತಹ ರೆಸಿಪಿ ಇದು ನೋಡಿರಿ ನಮ್ಮದು ಕಡುಬು. ಇವಾಗ ನೀವು ನೋಡ್ಬೋದು ನಮ್ಮದು ಕಡುಬು ರೆಡಿಯಾಗಿದೆ ರೀ. ಇದನ್ನು ನಾವು ಹಾಗೆಯೇ ಪ್ಲೇನಾಗಿ ಮಾಡಿದ್ದೇವೆ ನೋಡಿರಿ. ಇದರೊಳಗೆ ನಾವೇನು ಸ್ಟಫಿಂಗ್ ಹಾಕಿದ್ದಿಲ್ಲ. ಇದು ನೋಡ್ಬೋದು ಚೆನ್ನಾಗಿ, ಇದು ಒಳಗಡೆ ನಾವು ತುಪ್ಪ ಹಾಕಿ ನೋಡಿರಿ, ಹಾಗಾಗಿ ಚೆನ್ನಾಗಿ ಬಿಡಿ ಬಿಡಿ ಪದರಾಗಿ ಬಂದಿದೆ. ಇದನ್ನು ನಾವು ಇದು ಹಾಕಿದ್ದೇವೆ ನೋಡಿರಿ, ಒಣ ಕೊಬ್ಬರಿ ಮತ್ತು ಸಕ್ಕರೆ. ಈ ಥರನೇ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ನಮ್ಮ ಕಡೆ ಕಲಬುರಗಿ ಸೈಡ್ ಮಾಡೋವಂಥದ್ದು ಇದು ಎಲೆಯ ಕಡುಬು ಅಂತಾರೆ ರೀ. ಇದು ನಮ್ಮ ಅಜ್ಜಿ ಕಾಲದಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಾವಿವತ್ತು ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ದೀವಿ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.